ಇದೇ ಸಂಸದರು ಕಾಂಗ್ರೆಸ್ ಪಕ್ಷದಲ್ಲಿದ್ದಾಗ ತಂದಂತಹ ನೀರಿದು. ಈಗ ತಾವೆಲ್ಲರೂ ಕೇಳಿದ್ರಿ, ಸಚಿವರನ್ನೇ ನಾವು ಬಿಟ್ಬಿಡ್ಬೇಕು ಅಂತಿಲ್ಲ. ಇದೇ ನೀರನ್ನು ಸರಿ ಅಂತ ಹೇಳ್ತಿದ್ದಂತಹ ಸಂಸದರೇ ಈ ನೀರು ಸರಿ ಇಲ್ಲ ಅಂತ ಹೇಳ್ತಿದ್ದಾರೆ ಅಂತಂದರೆ, ಆ ರೀತಿ ಏನಾದರೂ ಲಾಠಿ ಪೆಟ್ಟು ಬಿಟ್ಟರೆ ನಿಮ್ಮನ್ನು ಕಾಪಾಡಿಕೊಂಡು ಫಸ್ಟ್ ನಾವು ಏಟು ತಿಂತೀವಿ ಅಂತ ಈ ಮುಖಾಂತರ ಶಾಸಕರಿಗೆ ಹೇಳ್ತಾ ಇದ್ದೀನಿ. ಹೇಳ್ಬಿಡಿ ಸರ್, ನಾವು ಕೇಳ್ತಾ ಇರೋದು ಶುದ್ಧ ನೀರು ಕೊಡಿ ಅಂತ. ಕೇಳಬೇಕಾಗಿರೋದು ಯಾರನ್ನ? ಮೊದಲು ಶಾಸಕರನ್ನ. ಈಗ ತಾವೆಲ್ಲರೂ ಕೇಳಿದ್ರಿ, ಸಚಿವರನ್ನೇ ನಾವು ಬಿಟ್ಬಿಡ್ಬೇಕು ಅಂತಿಲ್ಲ. ಹಂತ ಹಂತವಾಗಿ ಹೋಗುವಂತಹ ವ್ಯವಸ್ಥೆ ನನ್ನ ಪ್ರಜಾಪ್ರಭುತ್ವ ಕಲ್ಪಿಸ್ಕೊಟ್ಟಿದೆ. ನಾವು ಕೇಳಬೇಕಾಗಿರೋದು ಶಾಸಕ ಪ್ರದೀಪ್ ಈಶ್ವರ್ ಅವ್ರನ್ನ. ಇಲ್ಲಿ ಜಾತಿ ಏನು ಬರುತ್ತೆ ಸರ್? ಇಷ್ಟೊತ್ತು ನಾನು ಈಗ ಎಷ್ಟೋ ವಿಷಯದಲ್ಲಿ ಸುಧಾಕರ್ ಅವ್ರು ತಪ್ಪು ಮಾಡಿದಾಗ ಸುಧಾಕರ್ ಅವ್ರ ವಿರುದ್ಧ ನಾವು ಮಾತಾಡಿದ್ದೀವಿ. ಸುಧಾಕರ್ ಅವ್ರು ಒಳ್ಳೇದು ಮಾಡಿದಾಗ ಸುಧಾಕರ್ ಸರಿ ಅಂತ ಹೇಳಿದ್ದೀವಿ. ಅಮ್ಮ ಆಂಬುಲೆನ್ಸ್ ಬಿಟ್ಟಾಗ ಪ್ರದೀಪ್ ಈಶ್ವರ್ ಅವ್ರು ಸರಿ ಅಂತ ಹೇಳಿದ್ದೀವಿ. ಹಾಗಾದರೆ ಅವಾಗ ಬರ್ದಿರೋ ಜಾತಿ ಇವಾಗ ಯಾಕೆ ಕಾಣಿಸುತ್ತೆ ಅಂತಂದರೆ, ಅವ್ರಿಗೆ ಏನು ಬೇಕೋ ಅದೇ ಕಾಣಿಸೋದ್ರಿಂದ, ಏನು ಬೇಕೋ ಅದೇ ನೋಡೋದ್ರಿಂದ ಅಷ್ಟು ಮಾತ್ರ ಕಾಣಿಸುತ್ತೆ. ಬಿಟ್ಟರೆ ಇಲ್ಲಿ ಜಾತಿ ಇಲ್ಲ. ನನ್ನ ಜೊತೆ ಎಲ್ಲ ಜಾತಿಯ ಜನಗಳು ಇದ್ದಾರೆ. ಅದೇ ಬಲಿಗ ಕಮ್ಯುನಿಟಿಯಿಂದ ಬಂದಿರೋವಂತಹ ನಾಯಕರು ನನ್ನ ಜೊತೆ ಕೂತಿದ್ದಾರೆ. ಬೇಡದಿರೋ ಜಾತಿಗೆ ಪಟ್ಟ ಕಟ್ಟೋದು ಬೇಡ, ಒಳ್ಳೆ ನೀರು ಬೇಕಷ್ಟೇ. ಪತ್ರಕರ್ತರಿಗೂ ನಾನು ಈ ಮುಖಾಂತರ ಸವಿನಯವಾಗಿ ಕೇಳ್ಕೊತಾ ಇದ್ದೀನಿ, ಜಾತಿ ಅನ್ನೋದನ್ನು ಎಲ್ಲೂ ತಾವು ಟ್ಯಾಗ್ ಲೈನ್ ಬರೆದು ಅನಾವಶ್ಯಕವಾಗಿ ಒಂದು ಹೋರಾಟದ ದಿಕ್ಕನ್ನು ತಪ್ಪಿಸಿ ಆ ಪಾಪದ ಹೊರೆ ಯಾರೂ ಹೊರಬಾರ್ದು ಅಂತ ಸವಿನಯವಾಗಿ ನಾನು ಕೇಳ್ತೀನಿ. ಶಾಸಕರು ಇಡೀ ನಮ್ಮ ಕ್ಷೇತ್ರದ ನಾಯಕರು, ನಾವು ಬನ್ನಿ ಅಲ್ಲ, ಒಂದು ಹೋರಾಟಕ್ಕೆ ಕರೆ ಕೊಡಿ ಶಾಸಕರೇ. ನಿಮ್ಮ ಜೊತೆ ಸಾವಿರಾರು ಜನ ನಮ್ಮದೇ ಖರ್ಚಿನಲ್ಲಿ ನೀವು ಎಲ್ಲಿಗೆ ಹೇಳಿದ್ರೆ ಅಲ್ಲಿಗೆ ಬಂದು ನಿಮ್ಮ ಜೊತೆ ಕೂತ್ಕೊಂಡು ಹೋರಾಟ ಮಾಡೋಂಥ ಕೆಲಸ ಮಾಡ್ತೀವಿ. ಆಗಲೇ ಹೇಳಿದ್ದೀನಿ, ಕಾಗಕ್ಕ ಗೂವಕ್ಕ ಕತೆ ಕೇಳೋಕ್ಕೆ ಚಿಕ್ಕಬಳ್ಳಾಪುರದವ್ರು ಯಾರೋ ಯಾವುದೋ ಊರಿನವ್ರಲ್ಲ. ನಾವು ಪ್ರಬುದ್ಧರಿದ್ದೀವಿ. ನೀವು ಹೋರಾಟಕ್ಕೆ ಕರೆ ಕೊಡ್ತೀರಾ ಶಾಸಕರೇ? ಹೇಳಿ. ಸಿದ್ದರಾಮಯ್ಯನವರ ವಿರುದ್ಧ, ಈ ಸರ್ಕಾರದ ವಿರುದ್ಧ, ಈ ವ್ಯವಸ್ಥೆಯ ವಿರುದ್ಧ, ನಮಗೆ ಕಲುಷಿತ ನೀರು ಕುಡಿಸ್ತಾ ಇರುವಂತಹ ಈ ಅಧಿಕಾರಿಶಾಹಿಯ ವಿರುದ್ಧ ನೀವೇನಾದರೂ ಹೋರಾಟಕ್ಕೆ ಕರೆ ಕೊಟ್ಟರೆ ನಿಮ್ಮ ಜೊತೆ ಬಂದು ನಿಂತ್ಕೊಂಡು ನಾವು ಹೋರಾಟ ಮಾಡ್ತೀವಿ. ಆ ರೀತಿ ಏನಾದರೂ ಲಾಠಿ ಪೆಟ್ಟು ಬಿಟ್ಟರೆ ನಿಮ್ಮನ್ನು ಕಾಪಾಡಿಕೊಂಡು ಫಸ್ಟ್ ನಾವು ಏಟು ತಿಂತೀವಿ ಅಂತ ಈ ಮುಖಾಂತರ ಶಾಸಕರಿಗೆ ಹೇಳ್ತಾ ಇದ್ದೀನಿ. ಹೇಳ್ಬಿಡಿ ಸರ್. ಇದೇ ಸಂಸದರು ಕಾಂಗ್ರೆಸ್ ಪಕ್ಷದಲ್ಲಿದ್ದಾಗ ತಂದಂತಹ ನೀರಿದು. ಇವತ್ತು ಅವ್ರಿಗೆ ಜ್ಞಾನೋದಯ ಆಗಿದೆ. ನಿಜಕ್ಕೂ ನಂಗೆ ಖುಷಿ ಇದೆ. ಮನುಷ್ಯನಿಗೆ ಯಾವತ್ತೋ ಒಂದು ದಿವಸ ಬುದ್ಧಿ ಬರಬೇಕು, ಬಂದಿದೆ ಇವತ್ತು ಅವ್ರಿಗೆ. ಇದೇ ನೀರನ್ನು ಸರಿ ಅಂತ ಹೇಳ್ತಿದ್ದಂತಹ ಸಂಸದರೇ ಈ ನೀರು ಸರಿ ಇಲ್ಲ ಅಂತ ಹೇಳ್ತಿದ್ದಾರೆ ಅಂತಂದರೆ, ಒಬ್ಬ ಡಾಕ್ಟ್ರ್ ಅವರು ಯಾವುದೋ ಒಂದು ಟೈಮಲ್ಲಿ ಅವ್ರಿಗೆ ಎಚ್ಚರಿಕೊಂಡಿದ್ದಾರೆ. ನಿಜಕ್ಕೂ ನಾನು ಅವ್ರನ್ನ ಅಭಿನಂದಿಸ್ತೀನಿ. ಈ ನೀರನ್ನೇ ತರಬೇಕು ಅಂತ ಹೋರಾಟ ಮಾಡಿ ತಂದಂಥವ್ರು ಇವತ್ತು ಆ ನೀರು ಸರಿ ಇಲ್ಲ, ಇಡೀ ಪ್ರಪಂಚದಲ್ಲೇ ಯಾರೂ ಈ ರೀತಿಯ ನೀರನ್ನು ತಂದಿಲ್ಲ, ಇದು ಅಪರಾಧ ಅಂತ ಹೇಳೋವಂತಹ ಒಂದು ಜ್ಞಾನೋದಯ ಆಗಿದೆ ಅಂತಂದರೆ ನಿಜಕ್ಕೂ ನಾನು ಅದನ್ನು ಅಪ್ರಿಷಿಯೇಟ್ ಮಾಡ್ತೀನಿ. ಅವ್ರ ಜೊತೆ ಕೂಡ ಸೇರಿ ಈ ಹೋರಾಟಗಳನ್ನು ರೂಪಿಸ್ತೀವಿ. ಏನು ತಪ್ಪಾಗಿದೆ ಅದಾಗ್ಬಿಟ್ಟಿದೆ, ಮುಂದೆ ಸರ್ ಮಾಡಬೇಕಾಗಿರುವಂತಹ ಕೆಲಸ ಇಡೀ ಚಿಕ್ಕಬಳ್ಳಾಪುರದ ಜವಾಬ್ದಾರಿ ಅಂತ ಈ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ. ಏಸಾಕೋಟೆಕ್ ವತಿಯಿಂದ ಚಿಕ್ಕಬಳ್ಳಾಪುರ ಜನತೆಗಾಗಿ ಯುಗಾದಿ ಮತ್ತು ರಂಜಾನ್ ಹಬ್ಬದ ಪ್ರಯುಕ್ತ ವಿಶೇಷ ಆಫರ್ ಅನ್ನು ತಂದಿದ್ದೀವಿ. ಇಷ್ಟು ದಿನ ನಾವು 5,500ಕ್ಕೆ ಏಸಾಕೋಟೆಕ್ ಅಲ್ಲಿ ವಾಟರ್ ಪ್ಯೂರಿಫೈಯರ್ ಲಭ್ಯ ಇದೆ ಅಂತ ಹೇಳ್ತಾ ಇದ್ವಿ. ಇವಾಗ ಯುಗಾದಿ ಮತ್ತು ರಂಜಾನ್ ಹಬ್ಬದ ಪ್ರಯುಕ್ತ ಖಾಲಿ 5,000 ರೂಪಾಯಿಗೆ ವಾಟರ್ ಪ್ಯೂರಿಫೈಯರ್ ಲಭ್ಯ ಇದೆ. ವಿತ್ 1 ಇಯರ್ ವಾರಂಟಿ ಮತ್ತು 4 ವರ್ಷ ಸರ್ವಿಸ್ ಫ್ರೀ ಇರುತ್ತೆ. ಇನ್ಸ್ಟಾಲೇಷನ್ ಫ್ರೀ ಇರುತ್ತೆ. ನಮ್ಮ ಸ್ಟೋರ್ ಲೊಕೇಶನ್ BB ರೋಡ್, ಕೆನರಾ ಬ್ಯಾಂಕ್ ಆಪೋಸಿಟ್, ಆಂಬೂರ್ ದಮ್ ಬಿರಿಯಾನಿ ಪಕ್ಕದಲ್ಲಿ 2ನೇ ಅಂಗಡಿ. ಕ್ವಾಲಿಟಿ ಮತ್ತು ಶುದ್ಧ ಕುಡಿಯುವ ನೀರಿಗಾಗಿ ಒಮ್ಮೆ ಏಸಾಕೋಟೆಕ್ಗೆ ವಿಸಿಟ್ ಕೊಡಿ.